ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಸೋಮವಾರ. ಇವತ್ತು ನನ್ನ ಡೇ ಸ್ವಲ್ಪ ಲೇಟಾಗಿ ಶುರುವಾಗಿದೆ. ಆ್ಯಂಡ್ ಈಗ ಟೈಮು 2 ಗಂಟೆ. ಈಗ ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ. ಮಾಡಿಬಿಟ್ಟು ಸಾನು ಕರ್ಕೊಂಡ್ಬರೋದಕ್ಕೆ ಹೋಗಬೇಕು. ಸೊ ಬೆಳಗ್ಗೆಯಿಂದ ವ್ಲಾಗ್ ಮಾಡಲಿಲ್ಲ, ಯಾಕಂದರೆ ಬೆಳಗ್ಗೆಯಿಂದ ಏನು ನಾರ್ಮಲ್ ಕೆಲಸಗಳೇ, ಆಮೇಲೆ ಏನೂ ಮಾಡಲೇ ಇಲ್ಲ. ಇವಾಗ ನಾನು ಅಡುಗೆ ಮಾಡಬೇಕು, ಹೋಗಬೇಕು ಅಂತ ಅರ್ಜೆಂಟ್ ಮಾಡ್ತಾಯಿದ್ದೀನಿ. ಆಗಲಿಂದ ಸ್ವಲ್ಪ ನೆನ್ನೆ ರಾತ್ರಿ ಹಾಕ್ಕೊಂಡಿದ್ದೆ, ಸರಿಯಾಗಲಿಲ್ಲ ಅಂದ್ಬಿಟ್ಟು ರೆಸ್ಟ್ ಮಾಡಿದೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ನಮ್ಮ ದಿನ ಹೇಗಿರುತ್ತೆ ನೋಡೋಣ. ನಾವು ಜೇನುತುಪ್ಪ ತೊಗೊಂಡಿದ್ವಿ ನೋಡಿ. ಅದು ನಿಮ್ಮ ಜೊತೆ ಶೇರ್ ಮಾಡಿದಾಗ ತುಂಬ ಜನ ತುಂಬ ಕನ್ಸರ್ನ್ಸ್ನ ಹೇಳಿದ್ರಿ. ಒಬ್ಬರು ಪಾಪ ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ ಮೆಸೇಜ್ ಮಾಡಿದ್ದಾರೆ ಪರ್ಸ್ನಲ್ಲಾಗಿ. ಆ ಥರದವ್ರನ್ನೆಲ್ಲ ಕೂಡ ನೀವು ಎಂಟರ್ಟೈನ್ ಮಾಡೋದಕ್ಕೆ ಹೋಗಬೇಡಿ, ಸುಮ್ಮನೆ ಮನೆ ಹತ್ರ ಬಂದು ಮನೇಲಿ ಯಾರೆಲ್ಲ ಇದ್ದಾರೆ ಅಂತ ನೋಡಿಕೊಂಡು ಆಮೇಲೆ ಅವರೇನಾದರೂ ಈ ಥರ ಬ್ಯಾಡ್ ಥಿಂಗ್ ಏನಾದರೂ ಒಂದು ಪ್ಲ್ಯಾನ್ ಮಾಡ್ಬೋದಲ್ವಾ, ಆ ಥರ ಎಲ್ಲ ತೊಗೊಳೋದಕ್ಕೆ ಹೋಗಬೇಡಿ ಅಂತ ಹೇಳಿದರು. ಸೋ ಸ್ವೀಟ್ ಆಫ್ ದೆಮ್. ಯಾಕಂದರೆ ಹೌದು, ಈ ಥರ ಎಲ್ಲ ಆಗತ್ತೆ. ನನಗೂ ಒಂಥರ ಭಯ ಇದೆ. ನಾನು ಈ ಥರ ಎಲ್ಲ ಎಂಟರ್ಟೈನ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ನಾನು ಸ್ಕೂಲಿಂದ ಬರಬೇಕಾದ್ರೆ ಸಾನು ಕರ್ಕೊಂಡು ಬರ್ತೀನಲ್ವ, ಅಲ್ಲಿ ಆ ಸ್ಟ್ರೆಚ್ಚಲ್ಲಿ ಒಂದು ಸಾರಿ ನೋಡಿದ್ದೆ, ಜೇನುತುಪ್ಪ ಇದೇ ಥರ ಇಟ್ಕೊಂಡು ಮಾರ್ತಾಯಿದ್ರು. ಬಟ್ ನಾನು ಅದನ್ನು ಕೇಳೋದಕ್ಕೆ ಹೋಗಲಿಲ್ಲ. ಯಾಕಂದರೆ ಸುಮ್ಮನೆ ಈಗ ಆರ್ಗ್ಯಾನಿಕ್ ಅಂದ್ಬಿಟ್ಟು ಜಾಸ್ತಿ ರೇಟ್ ಹೇಳ್ತಾರೆ. ಅದು ನಿಜವಾಗ್ಲೂ ಅಷ್ಟು ವರ್ತಾ ಅಂತ ಗೊತ್ತಿರೋದಿಲ್ಲ. ನಾನು ಹತ್ರ ಕೇಳೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಮನೆ ಹತ್ರನೂ ಕೂಡ ಇಲ್ಲಿ ಇದೇ ಫಸ್ಟ್ ಬಂದಿದ್ದು. ಅದು ಹೆಂಗೆ ಬಂದರು, ಯಾಕೆ ಬಂದರು ಅಂತ ನನಗೆ ಗೊತ್ತೇ ಆಗಲಿಲ್ಲ. ರಾಜೇಶಕ್ಕೆ ಕೇಳಿದ್ರೆ ಅವ್ರು ಹೇಳಿದ್ರು, ನಮ್ಮ ಪಕ್ಕದ ಬಿಲ್ಡಿಂಗಲ್ಲಿ ಜೇನು ಕಟ್ಟಿದ್ದಿದ್ದಲ್ವಾ, ಸೊ ಅಲ್ಲಿ ತೆಗೆದಾಗ ಆ ಜೇನು ನಮ್ಮ ಬಿಲ್ಡಿಂಗ್ ಕಡೆ ಬರೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಕಿಟಕಿ ಬಾಗಿಲೆಲ್ಲ ಮುಚ್ಕೊಂಡಿರಿ ಅಂತ ಹೇಳೋದಕ್ಕೆ ಬಂದಿದ್ರು ಅವರು ಅಂತ ರಾಜೇಶ್ ಹೇಳಿದ್ರು. ಸೊ ಅದಾದಮೇಲೆ ಅವಾಗಲೇ ಕೇಳಿದ್ರಂತೆ, ಜೇನು ನಾವು ಈ ಥರ ತೆಗಿತಾ ಇದ್ದೀವಿ, ನಿಮ್ಗೇನಾದರೂ ಬೇಕಾ ಅಂದ್ಬಿಟ್ಟು ಅವಾಗಲೇ ಕೇಳಿದ್ರಂತೆ. ನಾನು ರಾಜೇಶ್ ಎಲ್ಲ ಹೊರಗಡೆ ಹೊರಟಿದ್ರು. ಅವಾಗ ನಾನಂದೆ, ಜೇನು ತೊಗೋತೀರೇನ್ರಿ ಅವ್ರ ಹತ್ರ? ಬೇಡ ಬಿಡ್ರಿ ಅಂದೆ. ಇಲ್ಲ ನೋಡೋಣ ತಡಿ, ಒಂದು ಸಾರಿ ನೋಡೋಣ, ಅವರು ಅಲ್ಲಿ ಜೇನು ತೆಗಿತಾರಂತೆ, ನೀನು ಬಾಗಿಲೆಲ್ಲ ಹಾಕ್ಕೊಂಡಿರು, ನಾನು ಹೋಗಿ ಬರ್ತೀನಿ ಅಂದ್ಬಿಟ್ಟು ಕೆಳಗಡೆ ಹೋದರು. ಕೆಳಗಡೆ ಹೋಗಿ ಸ್ವಲ್ಪ ಹೊತ್ತಿಗೆ ಮತ್ತೆ ವಾಪಸ್ ಬಂದುಬಿಟ್ರು. ಯಾಕೆ ಅಂದರೆ ಅವ್ರು ಬರ್ತಾ ಇದ್ದಾರೆ, ತೊಗೊಂಡ್ಬಿಡೋಣ, ತೊಗೊಂಡಾದ್ಮೇಲೆ ಹೋಗ್ತೀನಿ ನಾನು ಅಂತ ಹೇಳಿಬಿಟ್ಟು. ನಾನು ಅಲ್ಲರಿ ಅಷ್ಟು ಬೇಗ ಜೇನು ತೆಗೆದ್ಬಿಟ್ರ. ಅವ್ರು ನಮ್ಗೆ ಹೇಳಿದ್ದೇನೆ, ಜೇನು ತೆಗಿಯೋಕ್ಕೆ ಹೋಗ್ತಾ ಇದ್ದೀವಿ, ಜೇನು ಮನೆ ಹತ್ರ ಬರುತ್ತೆ, ಅದಕ್ಕೆ ಬಾಗಿಲು ಹಾಕ್ಕೊಂಡಿರಿ ಅಂತ ಹೇಳಿದ್ದು. ಅರ್ಧ ಗಂಟೆನೂ ಇಲ್ಲ, ಆಲ್ರೆಡಿ ಜೇನು ತೊಗೊಂಡು ಬಂದುಬಿಟ್ಟಿದ್ದಾರೆ, ಅದು ಹೆಂಗೆ ಅಂದೆ. ಆಮೇಲೆ ಅವರಂದರು, ನೀವು ಪಾತ್ರೆ ಕೊಡಿ, ನಾವು ಅಲ್ಲೇ ಮೆಜರ್ಮೆಂಟ್ ಮಾಡ್ಕೊಂಡು ಬರ್ತೀವಿ, ವೇ ಮಾಡ್ಕೊಂಡು ಬರ್ತೀವಿ ಅಂತ. ನಾನು ಅದು ಹೆಂಗೆ ಅವರು ಅಲ್ಲಿ ವೇ ಮಾಡ್ತಾರೆ, ನಾನು ನೋಡಬೇಕಲ್ಲ ಅಂತ ಹೇಳಿದ್ದಕ್ಕೆ, ಸರಿ ಇಲ್ಲಿಗೆ ತೊಗೊಂಡು ಬರ್ತೀವಿ ಅಂತ ಹೇಳಿಬಿಟ್ಟು ವೇಯಿಂಗ್ ಮಷೀನು, ಡಬ್ಬ, ಆ ಜೇನು ಇದ್ದಿದ್ದು ಡಬ್ಬ ಎಲ್ಲ ತೊಗೊಂಡು ನಮ್ಮ ಮನೆ ಹತ್ರನೇ ಬಂದು ವೇ ಮಾಡಿ ನಮಗೆ ಕೊಡೋ ಟೈಮಲ್ಲಿ ಹೇಳಿದ್ನಲ್ಲ, ನಾವು ಚಿಕ್ಕದು ತೊಗೊಂಡೋಗಿದ್ವಿ. ಅವರು ದೊಡ್ಡದು ಕೂಡಿ ನಾವು ಫಿಲ್ಟ್ರ್ ಮಾಡಬೇಕು ಅಂದ್ಬಿಟ್ಟು ನಮ್ಮ ಹತ್ರನೇ ಫಿಲ್ಟರ್ ಇಸ್ಕೊಂಡು ಫಿಲ್ಟರ್ ಮಾಡಿಬಿಟ್ಟು, ಸೊ ಇಷ್ಟೆಲ್ಲನೂ ತೊಗೊಳ್ಳಿ, ಏನು ಅಷ್ಟೇ ತೊಗೊಳ್ತೀರಾ, ಇದು 10 ವರ್ಷ ಇಡ್ಬೋದು, ಏನು ಪ್ಯೂರ್ ಇದು, ಏನೂ ಮಿಕ್ಸ್ ಇರೋದಿಲ್ಲ. ಪಕ್ಕದ ಬಿಲ್ಡಿಂಗಲ್ಲಿ 10 kg ತೊಗೊಂಡಿದ್ದಾರೆ ಒಬ್ಬರು, ನೀವು ತೊಗೊಳ್ಳಿ ಅಂತ ಬಿಡಲೇ ಇಲ್ಲ. ಮಾತಾಡೋದಕ್ಕೆ ಶುರು ಮಾಡಿದ್ದವರು. ಆಮೇಲೆ ರಾಜೇಶ್ ಇನ್ನೇನು ಮಾಡ್ತಾರೆ, ನಮ್ಮ ರಾಜೇಶ್ ಕನ್ವಿನ್ಸ್ ಆಗಿಬಿಟ್ರು. ಸರಿ ಬಿಡು, ಇನ್ನೇನು ಅಷ್ಟು ಹೇಳಿದ್ಮೇಲೆ 10 ವರ್ಷ ಇಡ್ಬೋದು ಅಂತ ಹೇಳ್ತಾ ಇದ್ದಾರೆ, ನಮ್ಮ ಮನೇಲಿ ಏನು ಖಾಲಿ ಆಗುತ್ತೆ. ನಮಗೆ ದಿನ ರಾಜೇಶ್ ಕುಡಿತಾರೆ. ಸೊ ಒಂದು ಹಾಫ್ ಲೀಟರ್ 1/2 kg 1 kgದು ಬಾಟ್ಲು ತಂದರೆ ನಾವು ಎರಡು ತಿಂಗಳು ಬರುತ್ತೆ ನಮಗೆ. ರಾಜೇಶ್ ಒಬ್ಬರೇ ದಿನ ಕುಡಿಯೋರು. ಆ್ಯಂಡ್ ಸಾನಿಗೆ ಕೆಮ್ಮಲಾದಾಗ ಒಂದು 15 ದಿನ ಏನೋ ಕಂಟಿನ್ಯೂಸ್ ಆಗಿ ಕೊಟ್ಟಿರ್ತೀವಿ ಅಷ್ಟೇ. ನಾನು ಹೆಂಗೆ ತೊಗೊಳೋದಕ್ಕೆ ಹೋಗೋದಿಲ್ಲ. ರಾಜೇಶ್ ಹೇಳ್ತಾರೆ ತೊಗೋ ಅಂತ. ಅದೇನೋ ನನಗೆ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀರು ಕುಡಿಯೋದಕ್ಕೆ ಹೋದರೆ ವಾಂತಿ ಬರೋಂಗಾಗುತ್ತೆ. ಸೊ ನಾನು ಕುಡಿಯೋದಿಲ್ಲ, ಅವರೊಬ್ಬರೇ. ಸರಿ ಬಿಡು, ಒಂದು ಸಾರಿ ತೊಗೊಂಡು ನೋಡೋಣ, ಅವ್ರು ಕಡಿಮೆ ಮಾಡೋದಕ್ಕೆ ಕೇಳ್ತಾನೇ ಇಲ್ಲ. ಆಮೇಲೆ ಪ್ಯೂರ್ ಬೇರೆ ಅಲ್ವಾ ಅಂದ್ಬಿಟ್ಟು ತೊಗೊಂಡಿದ್ದು. ಸೊ ಅದಾದಮೇಲೆ ನೀವಂದರೆ ಅದು ಪ್ಯೂರ್ ಇರೋದಿಲ್ಲ ಅಂತ ಹೇಳಿಬಿಟ್ಟು ನನಗೆ ನೀವು ಹೇಳಿದ ಮೇಲೆ ಡೌಟ್ ಶುರುವಾಯಿತು. ಹೌದಾ, ಈ ಥರನೂ ಮಾಡ್ತಾರಾ ಅಂತ ಹೇಳ್ಬಿಟ್ಟು. ಒಬ್ಬರು ಹೇಳಿದ್ರು ನೀಟಾಗಿ, ಬೆಲ್ಲದ ಪಾಕನ ಮೊದಲೇ ಡಬ್ಬದಲ್ಲಿ ತಂದಿರ್ತಾರೆ, ಆ ಡಬ್ಬಕ್ಕೇ ಜೇನನ್ನ ಮಿಕ್ಸ್ ಮಾಡಿಕೊಡ್ತಾರೆ, ಸೊ ಮಿಕ್ಸ್ ಆಯ್ತಲ್ವಾ ಅಲ್ಲಿ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಹೇಳಿದ್ಮೇಲಂತೂ ಮತ್ತಷ್ಟು ಬೇಜಾರಾಯಿತು. ಯಾಕಂದರೆ ರಾಜೇಶ್ ಸ್ವೀಟ್ ತಿನ್ನೋ ಹಾಗೆ ಇಲ್ಲ, ಸ್ವಲ್ಪನೂ ತಿನ್ನೋದಿಲ್ಲ, ಅಷ್ಟು ಕಂಟ್ರೋಲ್ ಮಾಡ್ತಾರೆ ಪಾಪ. ಸ್ವೀಟ್ ಮುಂದೆ ಇದ್ರೂ ತಿನ್ನೋದಿಲ್ಲ ಅವರು.
ಅವ್ರಿಗೆ ಮೈಗ್ರೇನ್ ಜಾಸ್ತಿ ಆಗುತ್ತಂತೆ. ಸೊ ಅಷ್ಟೆಲ್ಲ ಕಂಟ್ರೋಲಲ್ಲಿದ್ದರೆ ಅವ್ರಿಗೆ ಬರೋದಿಲ್ಲ, ಇಲ್ಲ ಅಂದರೆ ತಲೆನೋವು ಬರುತ್ತೆ. ತಲೆನೋವು ಬಂದರೆ ಅವರು ಟ್ಯಾಬ್ಲೆಟೇ ತೊಗೋಬೇಕು, ಆ ಥರ ಆಗಿಬಿಡುತ್ತೆ. ಏನು ಮಾಡೋದು ಅಂದ್ಬಿಟ್ಟು ಅವತ್ತಿಂದ ಯೋಚನೆ ಮಾಡ್ತಾನೇ ಇದ್ದೆ. ಆಮೇಲೆ ಅನ್ನಿಸ್ತು ಸರಿ ಬಿಡು ಒಂದು ಸರಿ ಟೆಸ್ಟ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು. ಸೊ ಟೆಸ್ಟ್ ಇವತ್ತು ಮಾಡೋಣ ಅಂತ ಇದ್ದೀನಿ, ನೋಡೋಣ ರಿಸಲ್ಟ್ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಈಗ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಗೊಜ್ಜು ಮಾಡ್ತೀನಿ. ಈ ಗೊಜ್ಜು ಮಾಡಿಬಿಟ್ಟು ಆಮೇಲೆ ಟೆಸ್ಟ್ ಮಾಡೋಣ. ಅಡುಗೆ ಮಾಡಿಬಿಟ್ಟು ಟೆಸ್ಟ್ ಮಾಡೋಣ ಅಂದ್ಕೊಂಡ, ಟೈಮೇ ಆಗೋಯ್ತು. ಈಗ ಸ್ನಾನಕ್ಕೆ ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಬಂದಮೇಲೆ ಟೆಸ್ಟ್ ಮಾಡೋಣ. ಅಡುಗೆ ಇವತ್ತೇನಿಲ್ಲ, ಜಸ್ಟ್ ಗೊಜ್ಜು ಮತ್ತು ಅನ್ನ ಮಾಡಿದ್ದೀನಿ. ಸ್ನೇಹಿತರೆ, ಸಾನು ಬರ್ತ್ಡೇ ಬರ್ತಾ ಇದೆ ಅಲ್ಲ, ಸೊ ಬರ್ತ್ಡೇ ಡ್ರೆಸ್ ರೆಡಿ ಮಾಡ್ತಾ ಇದ್ದೆ. ಕಟ್ ಮಾಡಿದೆ. ಇವತ್ತು ಹೊಲಿಯೋಣ ಅಂದ್ಬಿಟ್ಟು ಇವಾಗ ಕೂತ್ಕೊಂಡೆ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಕಡೆನೂ ಪಿನ್ ಹಾಕ್ಕೊಂಡು ಜಸ್ಟ್ ಒಂದು ಸ್ಟಿಚ್ ಶುರು ಮಾಡಿದ್ನಪ್ಪ. ಒಂದು ಸೂಜಿ ಮುರಿದಾಕ್ತೆ. ಇದಕ್ಕೆ ಏನು ಪ್ರಾಬ್ಲಮ್ ಆಗ್ತಿದೆ ಗೊತ್ತಾ? ಹೆಂಗೆ ಹೊಲಿಬೇಕೋ ಈಗ ಗೊತ್ತಾಗ್ತಾ ಇಲ್ಲ ನನಗೆ. ಹ್ಯಾಂಡಲ್ಲಿ ಹೆಂಗೆ ಹೊಲಿಲಿ? ಹ್ಯಾಂಡಲ್ ಹೊಲಿಯೋದಕ್ಕಾಗಲ್ಲ, ಕಷ್ಟ ಇದೆ ಇದನ್ನು ಹೊಲಿಯೋದಕ್ಕೆ. ಇಲ್ಲಿ ಮಧ್ಯ ಮಧ್ಯ ಪರ್ಲ್ಸ್ ಇದೆ, ಸ್ಟೋನ್ಸ್ ಇದೆ ನೋಡಿ. ಈ ಸ್ಟೋನ್ಗೆ ಸಿಗಾಕೊಂಡು ಅದು ಮುರಿದೋಯ್ತು ಸೂಜಿ. ಸೊ ಈ ಥರ ಇದೆ. ಹೆಂಗೆ ಹೊಲಿಯಲಿ ಗೊತ್ತಿಲ್ಲ. ಒಂದೇ ಒಂದು ಸ್ಟಿಚ್ ಸ್ನೇಹಿತರೆ ಹಾಕಿದ್ದು, ಅರ್ಧ ಅದು ಫುಲ್ಲು ಆಗಿಲ್ಲ, ಅರ್ಧಕ್ಕೇ ಇದು ಇಷ್ಟೇ ಹಾಕಿರೋದು. ಇನ್ನು ಡ್ರೆಸ್ ಫುಲ್ ಹೊಲಿಬೇಕು ನಾನು. ಅಯ್ಯಪ್ಪ, ಈಗ ಸೂಜಿ ಬೇರೆ ಮನೇಲಿ ನಾನು ಸ್ಪೇಸ್ ತಂದು ಇಟ್ಟಿಲ್ಲ. ಸೊ ಸೂಜಿ ತರೋ ತನಕ ನೆಕ್ಸ್ಟ್ ಹೊಲಿಯಂಗಿಲ್ಲ. ತುಂಬ ದಿನ ಆಗಿತ್ತು ನಾನು ಸೂಜಿ ಈ ಥರ ಕಟ್ ಮಾಡಿ. ನಾನು ಕಟ್ ಮಾಡಿಲ್ಲ, ಈ ಥರ ಕಟ್ ಆಗಿ ತುಂಬಾ ಕೇರ್ಫುಲ್ಲಾಗಿ ಸ್ಲೋಲಿ ಹೊಲಿತಾ ಇದ್ದೆ. ಇವತ್ತು ಗೊತ್ತಾಗಲಿಲ್ಲ ನನಗೆ, ಮುರಿದಾಗ್ತೆ. ಎನಿವೇ, ಸಾನು ಈಗ ಕ್ಲಾಸ್ ಅಟೆಂಡ್ ಮಾಡ್ತಿದ್ದಾಳೆ. ಅದಾದಮೇಲೆ ಅಲ್ಲಿ ತನಕ ನಾನು ಲ್ಯಾಪ್ಟಾಪ್ ಹತ್ರ ಏನು ಹೋಗೋ ಹಾಗಿಲ್ಲ, ಟಿ ವಿ ಹಾಕೋ ಹಾಗಿಲ್ಲ. ಯಾಕಂದರೆ ಅವ್ರ ಕಾನ್ಸಂಟ್ರೇಷನ್ ಟಿ ವಿ ಕಡೆ ಹೊಟ್ಟೋಗುತ್ತೆ. ಅದಕ್ಕೆ ಹಿಂಗೆ ಕುತ್ಕೊಂಡು ಇದನ್ನು ಮಾಡೋಣ ಅಂದರೆ ಈಗ ಇದನ್ನು ಹೋಯ್ತು. ಈಗ ಕುತ್ಕೊಂಡು ಕಾಯಬೇಕು. ನೆಕ್ಸ್ಟ್ ಸಾನುಗೆ ಓದಿಸೋದಕ್ಕೆ ಶುರು ಮಾಡಬೇಕು. ಒಲಿಂಪಿಯಾಡ್ ಎಕ್ಸಾಮ್ ಆಯಿತು ಸಾನುದು. ಸೆಕೆಂಡ್ ಲೆವೆಲ್ಲು ಮಮ್ಮ ಸಖತ್ತು ಟ್ರಿಕ್ಕಿ ಇತ್ತು ಮಮ್ಮ. ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಏನೂ ಇರಲಿಲ್ಲ. ಹಾಗಾಗಿ ನಾನು ಹೇಳಿದ್ದೆ, ತುಂಬಾ ವರ್ಕಿಂಗ್ ಇತ್ತು. ಸ್ವಲ್ಪ ಕನ್ಫ್ಯೂಷನ್ ಆದರೂ ಕೂಡ ಫುಲ್ ತಪ್ಪಾಗೋ ಚಾನ್ಸಸ್ ಇತ್ತು. ಅದಕ್ಕೆ ನಿನಗೆ ಯಾವುದು ಈಸಿ ಆಗುತ್ತೋ ಮೊದಲು ಅದನ್ನು ಆನ್ಸರ್ ಮಾಡಿಬಿಡು. ಯಾವುದು ನಿನಗೆ ಇದು ಕ್ಯಾಲ್ಕುಲೇಟ್ ಮಾಡ್ಬೋದು ಅನಿಸುತ್ತೋ ಇಟ್ಕೊಂಡು ಮಾಡು. ಲಾಸ್ಟ್ 5 ಮಿನಿಟ್ಸಲ್ಲಿ ನಿನಗೆ ಏನು ಇದಿರ್ಬೋದು ಅಂತ ಗೆಸ್ ವರ್ಕ್ ಮಾಡಿಬಿಟ್ಟು ಅಟ್ಲೀಸ್ಟ್ ಮಾರ್ಕ್ ಮಾಡಮ್ಮ ಅಂತ ಹೇಳಿದ್ದೆ. ಅದಕ್ಕೆ ಹ್ಞೂ ಮಮ್ಮ ಮಾಡಿದೆ, ಒಂದು 5 to 8 ಏನೋ ನಾನು ಹಾಗೆ ಮಾಡಿದ್ದೀನಿ ಅಂದ್ಲು. ನೋಡೋಣ ರಿಸಲ್ಟ್ ಹೇಗೆ ಬರುತ್ತೆ ಅಂತ. ರಿಸಲ್ಟ್ ಬರೋದಕ್ಕೆ ಮಿನಿಮಮ್ ಇನ್ನೂ ಒಂದು 2-3 ಮಂತ್ಸ್ ಏನು. ನೆಕ್ಸ್ಟ್ ಇಯರ್ ಸಾನು 5th ಹೋದಾಗಲೇ ಗೊತ್ತಾಗೋದು. ಆ್ಯಂಡ್ ಇದು ಸೈನ್ಸ್, ಇಂಗ್ಲೀಷ್ ಆ್ಯಂಡ್ ಮ್ಯಾಥ್ ಈ 3ಕ್ಕೆ ಮಾತ್ರನೇ ಸೆಕೆಂಡ್ ಲೆವೆಲ್ ಇರೋದು. ಬಾಕಿ ಸೋಷಿಯಲ್ ಇರುತ್ತೆ, GK ಇರುತ್ತೆ, ಕಂಪ್ಯೂಟರ್ ಇರುತ್ತೆ, ಇನ್ನೂ ತುಂಬ ಇದೆ. ಅದಕ್ಕೆಲ್ಲ ಜಸ್ಟು ಫಸ್ಟ್ ಲೆವೆಲ್ ಮಾತ್ರನೇ. ಸೊ ಫಸ್ಟ್ ಲೆವೆಲ್ ಪಾಸ್ ಆಗಿರೋರಿಗೆ, ಕ್ವಾಲಿಫೈ ಆಗಿರೋರಿಗೆ ಒಂದು ಗೋಲ್ಡ್ ಮೆಡಲ್ ಸಿಗುತ್ತೆ, ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಅದಿನ್ನೂ ಬಂದಿಲ್ಲ, ಯಾವಾಗ ಬರುತ್ತೋ ಗೊತ್ತಿಲ್ಲ. ಈಗ ಟೈಮ್ ಸಿಕ್ಕಿದೆ ಜೇನುತುಪ್ಪನ ಟೆಸ್ಟ್ ಮಾಡೋದಕ್ಕೆ ಅಂದ್ಬಿಟ್ಟು. ಆಯಿತು, ದೋಸೆಗೆ ಹಾಕಿದ್ನಲ್ಲ ಅದನ್ನು ರುಬ್ಬಿಟ್ಟು ಅದನ್ನು ಸ್ವಲ್ಪ ಓವನಲ್ಲಿ ಇಟ್ಟಿದ್ದೀನಿ, ಸ್ವಲ್ಪ ಬಿಸಿ ಆಗಲಿ ಅಂತ ಹೇಳ್ಬಿಟ್ಟು. ಬೆಳಗ್ಗೆಯಿಂದ ಇವತ್ತು ತುಂಬ ಶಕೆನೂ ಇಲ್ಲ,
ಚಳಿ ಅಂತೂ ಇಲ್ಲವೇ ಇಲ್ಲ ಬಿಡಿ. ನಿನ್ನೆ ಇಷ್ಟೊತ್ತಿಗೆ ನನಗೆ ತಲೆನೋವು ಶುರು ಆಗ್ಬಿಟ್ಟಿತ್ತು. ಹೀಟ್ಗೆ, ಹ್ಯುಮಿಡಿಟಿಗೆ ನನಗೆ ಜಾಸ್ತಿ ಶಕೆ ಆದರೆ ಆಗೋದಿಲ್ಲ, ತಲೆನೋವು ಬರುತ್ತೆ, ಸ್ವೆಟ್ ಆಗೋದಿಲ್ಲ ನಾನು. ಸೊ ಕಿಚನಲ್ಲೂ ಫ್ಯಾನ್ ಹಾಕೊಳ್ಳೋಕ್ಕಾಗಲ್ಲ, ಅಲ್ಲಿ ಡೈನಿಂಗ್ ಹಾಲಲ್ಲೂ ಹಾಕೊಳ್ಳೋಕ್ಕಾಗೋದಿಲ್ಲ. ಹೋಗ್ಬಿಟ್ಟು ಹಾಲಲ್ಲಿ ಕೂತಿದ್ದೆ, ಅಲ್ಲಿ ಕೂತ್ಕೊಂಡಾಗ ಚೆನ್ನಾಗಿರ್ತಾ ಇದೆ. ಇಲ್ಲಿ ಬಂದು ಅಡುಗೆ ಶುರು ಮಾಡಿದ್ರೆ ಮತ್ತೆ ತಲೆನೋವು ಜಾಸ್ತಿಯಾಗಿ ರಾತ್ರಿ ಮಲಗೋಕ್ಕೆ ಆಗಲಿಲ್ಲ, ಹಾಗಾಗ್ಬಿಟ್ಟಿತ್ತು. ಸೊ ಇವತ್ತು ಹಾಗೆ ನೋಡಿದ್ರೆ ಅಷ್ಟೊಂದೇನಿಲ್ಲ, ಶಕೆ ಕಡಿಮೆ ಇದೆ. ಸಾನು ಹೇಳ್ತಾ ಇದ್ದು, ಮಮ್ಮ ಫ್ಯಾನ್ ಹಾಕೋಮಮ್ಮ, ಇಲ್ಲಿ ತಂದು ಹಾಕೋಮಮ್ಮ ಅಂತಿದ್ರು. ಅದು ಚಾರ್ಜ್ ಇರಲಿಲ್ಲ ನಿನ್ನೆ. ಸೊ ಈಗ ಜೇನುತುಪ್ಪ ಟೆಸ್ಟ್ ಮಾಡೋದಕ್ಕೆ ಒಂದು ಗ್ಲಾಸ್ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ಇದು ತುಂಬಾ ಈಸಿ ಸ್ನೇಹಿತರೆ. ನನಗೆ ಸ್ವಲ್ಪ ಅವತ್ತು ನಾನು ತೊಗೊಳ್ಬೇಕು ಅನ್ನೋ ಐಡಿಯಾ ಇರಲಿಲ್ವಾ, ಈ ಥರ ಮೋಸ ಆಗುತ್ತೆ ಅಂತಲೂ ಐಡಿಯಾ ಇರಲಿಲ್ಲ. ಹಾಗಾಗಿ ನನಗೆ ಇದು ಮಾಡಬೇಕು ಅವತ್ತು ಅಂತ ಅನ್ನಿಸ್ಲಿಲ್ಲ. ಸ್ವಲ್ಪ ಕೇರ್ಫುಲ್ಲಾಗಿದ್ದಿದ್ರೆ ಅವತ್ತಿಂದ ಅವ್ರ ಮುಂದೆನೇ ಮಾಡ್ಬೋದಿತ್ತು, ಅಷ್ಟು ಈಸಿ ಇದು. ಸೊ ನೀವು ಯಾರಾದರೂ ಟೆಸ್ಟ್ ಮಾಡಿದರೆ ಕಮೆಂಟ್ ಮಾಡಿ ಹೇಳಿ, ಏನಂತ ನಿಮಗೆ ಏನಾದರೂ ಮೋಸ ಆಯಿತಾ ಅಥವಾ ಅದು ಪ್ಯೂರ್ ಇತ್ತಾ ಅಂದ್ಬಿಟ್ಟು. ನೋಡೋಣ ಮೋಸ ಹೋಗಿದ್ದೀವ ಅಥವಾ ಪ್ಯೂರ್ ಇದೆಯಾ ಅಂದ್ಬಿಟ್ಟು. ನೀರು ತಗೊಂಡಿದ್ದೀನಿ ಇಷ್ಟು. ಅಯ್ಯಯ್ಯೋ, ಬೇಸಿಗೆ ಶುರು ಆಗ್ತಾ ಇದ್ದಂಗೆ ಶುರು ಆಯ್ತು. ಇದ್ರೊಳಗಡೆ ನೋಡಿ ಕಾಣ್ತಿದ್ಯಾ ನಿಮಗಿಲ್ಲ, ಈ ಸಣ್ಣ ಸಣ್ಣ ಇರುವೆ ಅದಕ್ಕೆ ನಮ್ಮಲ್ಲಿ ಎಲ್ಲೇ ಸ್ವಲ್ಪ ಸ್ವೀಟ್ ಇದ್ರೂ ಬಂದ್ಬಿಡುತ್ತೆ. ಕಪ್ಪಿರುವೆನೂ ಅಲ್ಲ, ಕೆಂಪಿರುವೆನೂ ಅಲ್ಲ. ನಮ್ಮ ಭಾಷೆಯಲ್ಲಿ ಇದಕ್ಕೆ ಪಾಜ್ರ ಮುಂಗ್ಯ ಅಂತ ಹೇಳ್ತಾರೆ. ಅಂದರೆ ಮುಂಗ್ಯ ಅಂದರೆ ಇರುವೆ, ಪಾಜ್ರ ಮುಂಗ್ಯ ಅಂದರೆ ಅದೊಂಥರ ಸ್ಮೆಲ್ ಬರುತ್ತೆ. ಅದು ಅದು ಯಾವ್ದ್ರ ಮೇಲೆ ಇರುತ್ತೋ ಅಥವಾ ನಾವು ಅದನ್ನು ಹಿಂಗೆ ಹಿಸ್ಕಿದ್ರೆ ಅದು ಒಂಥರ ಸ್ಮೆಲ್ ಬರುತ್ತೆ. ಸೊ ಪಾಜ್ರ ಮುಂಗ್ಯ ಅಂತ ಹೇಳ್ತಾರೆ. ನಿಮ್ಗೆ ಆಮೇಲೆ ತೋರಿಸ್ತೀನಿ. ಅದು ಬಂದ್ಬಿಟ್ಟಿದೆ ಆಲ್ರೆಡಿ. ಇದು ಏರ್ ಟೈಟ್ ಕಂಟೈನರ್ ಏನೇ ಆದರೂ ಒಳಗಡೆ ಹೋಗಿದೆ ನೋಡಿ. ಒಂದು ಸ್ಪೂನ್ ಜೇನು ತೊಗೊಂಡಿದ್ದೀನಿ, ನೀರು. ಸೊ ಜೇನು ಈ ಥರ ಹಾಕಿದಾಗ ನೀರಲ್ಲಿ ಮಿಕ್ಸ್ ಆಗಬಾರ್ದಂತೆ, ಹೋಗ್ಬಿಟ್ಟು ಕೆಳಗಡೆ ಕೂತ್ಕೊಳ್ಬೇಕಂತೆ. ಪ್ಯೂರ್ ಇದ್ದರೆ, ಮಿಕ್ಸ್ ಇದ್ದರೆ ಅದು ನೀರಲ್ಲೇ ಈ ಥರ ಹಾಕಿದ ತಕ್ಷಣವೇ ಕರಗಿಬಿಡುತ್ತಂತೆ. ಸೊ ನನಗೆ ಇದರಲ್ಲಿ ಏನು ಫೀಲ್ ಆಗ್ತಿದೆ ಅಂದರೆ ಕೆಳಗಡೆ ಹೋಗ್ತಾ ಇರೋದು ಕಾಣ್ತಾ ಇದೆ, ಬಟ್ ನೀರಲ್ಲಿ ಅದೇನಾದರೂ ಇಲ್ಲ, ಕೆಳಗಡೆ ನೀಟಾಗಿ ಹೋಗಿ ಕೂರ್ತಾ ಇದೆ. ನಿಮಗೆ ಕಾಣ್ತಿದೆಯಾ ನೋಡಿ, ಕೆಳಗಡೆ ಕಲೆಕ್ಟ್ ಆಗಿದೆ. ಸೊ ಇದು ಕೆಳಗಡೆ ಕೂರ್ತಾ ಇರೋದ್ರಿಂದ ಇದು ಬೆರಕೆ ಇಲ್ಲ, ಮೋಸ ಏನು ಆಗಿಲ್ಲ, ಪ್ಯೂರ್ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಓಕೆ, ಹ್ಯಾಪಿ. ನಿಮ್ಗೇನು ಅನ್ನಿಸ್ತು ಈ ಟೆಸ್ಟ್ ನೋಡಿ? ನಾನು ಹೇಳ್ತಾ ಇರೋದು ಸರಿನಾ ಅಥವಾ ಏನಾದರೂ ತಪ್ಪಿದೆಯಾ? ಸೊ ಕಮೆಂಟ್ ಮಾಡಿ ಹೇಳಿ. ಇದು ಬಿಟ್ಟು ಇನ್ನೂ ಬೇರೆ ಬೇರೆ ಇದೆಯಂತೆ. ಸೊ ಇದು ಪಾಸ್ ಆಗಿರೋದ್ರಿಂದ ನಾನು ಅದನ್ನೆಲ್ಲ ಏನು ಮಾಡ್ತಾ ಇಲ್ಲ. ನೋಡಿ ಸ್ನೇಹಿತರೆ, ಸಣ್ಣ ಸಣ್ಣ ಇರುವೆ. ಇದಕ್ಕೆ ಏನಂತಾರೆ ಕನ್ನಡದಲ್ಲಿ ಹೇಳಿ? ತುಂಬಾ ಸಣ್ಣ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮೀಟಿಂಗ್ ಯು ನೆಕ್ಸ್ಟ್ ಡೇ ಮಾರ್ನಿಂಗ್. ಟೈಮ್ ಬಂದು ಈಗ 6:30 ಆಗಿದೆ. ಬಂದ ತಕ್ಷಣವೇ ಕಿಚನಲ್ಲಿ ನೋಡ್ತೀನಿ, ಫುಲ್ಲು ಉಬ್ಬಿದೆ ನೋಡಿ, ಹುಳಿ ಬಂದಿದೆ ಚೆನ್ನಾಗಿ. ಈ ಥರ ಬಂದಾಗ ಖುಷಿ ನನಗಂತೂ. ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ದೋಸೆ ಈ ಥರ ಇದ್ದಾಗ. ಹುಳಿ ಬಂದಿಲ್ಲ ಅಂದರೆ ಏನೋ ಒಂಥರ ಟೇಸ್ಟೇ ಡಿಫ್ರೆಂಟ್ ಇರುತ್ತೆ. ಸೊ ಬನ್ನಿ, ನೆನ್ನೆ ಬ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಸಾನು ಜಸ್ಟ್ ಈಗ ಸ್ಕೂಲ್ಗೆ ಹೋದ್ಲು, ನಾನು ಗುಡ್ಸೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡಲೇ ಇಲ್ಲ. ಸಾನುಗೆ ಓದು 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 ಅಂತ ಹೇಳೋದೇ ಆಯಿತು, ಹುಡುಗಿ ನೆನ್ನೆ ಓದಲೇ ಇಲ್ಲ. ಇವಾಗ ತಾನೇ ಎಕ್ಸಾಮ್ ಮುಗಿಸಿದ್ದೀನಿ, ಒಲಿಂಪಿಯಾಡ್ ಅಂದ್ಕೊಂಡು. ನೆನ್ನೆ ಡ್ಯಾನ್ಸ್ ಕ್ಲಾಸ್ ಇತ್ತು, ಅದು ಆಡ್ ಟೈಮಲ್ಲಿತ್ತು. ಮೊದಲಾಗಿದ್ದರೆ ಬೇಗ ಹೋಗಿ ಬಂದುಬಿಡ್ತಾ ಇದ್ಲು. ನೆನ್ನೆ ಹೋಗಿದ್ದು ಲೇಟು, ಬಂದಿದ್ದು ಲೇಟು. ಸ್ಕೂಲಿಂದ ಬಂದಮೇಲೆ ಟಿ ವಿ ನೋಡಿರಲಿಲ್ಲ ಅಂದ್ಕೊಂಡು ನೆನ್ನೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡ್ಳು. ಆ್ಯಂಡ್ ಸ್ವಲ್ಪ ಹೋಮ್ವರ್ಕ್ ಕೂಡ ಇತ್ತು, ಓದಲೇ ಇಲ್ಲ. ಇನ್ನೇನು ಎಲ್ಲರಿಗೂ ಎಕ್ಸಾಮ್ ಶುರುವಾಗ್ತಾ ಇದೆ ಈಗ ಮಾರ್ಚಿಂದ. ಸೀರಿಯಸ್ ಆಗಿ ಕೂತ್ಕೊಂಡು ಓದಮ್ಮ ಅಂದರೆ ಅವಳಿಗೆ ನಾನು ಬೈಯೋ ತನಕ ಸೀರಿಯಸ್ನೆಸ್ಸೇ ಬರೋದಿಲ್ಲ.
ನಾನು ಇವಾಗ ಇಷ್ಟು ದಿನ ಓದಿದ್ಲಲ್ವಾ, ದಿನ 2-3 ಅವರ್ ಕೂತ್ಕೊಂಡು ಓದಿಸ್ತಾ ಇದ್ದಿದ್ದು ನಾನು. ಅದಕ್ಕೆ ನನಗೂ ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ಬಿಡು ಹೋಗಲಿ, ಏನಾದರೂ ಮಾಡ್ಕೊಳ್ಳಿ ಒಂದಿನ. ನಾನು ಸ್ವಲ್ಪ ಸೀರಿಯಸ್ ಆಗಬೇಕು, ಅದಾದಮೇಲೆ ಅವಳು ಸೀರಿಯಸ್ ಆಗ್ತಾಳೆ. ಎನಿವೇಸ್, ನೆನೆ ವ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬನ್ನಿ ಹೇಗಿರುತ್ತೆ ನೋಡೋಣ. ಇವತ್ತು ದೋಸೆ, ನೆನೆ ದೋಸೆಗೆ ಹಾಕಿದ್ನಲ್ವ, ತುಂಬ ಚೆನ್ನಾಗಿ ಬಂದಿದೆ. ನೆನೆ ಬಿಸಿ ಮಾಡಿದ್ನಲ್ವ ಅದಕ್ಕೆ ಅಂತ ಅನಿಸುತ್ತೆ. ಸೊ ಚೆನ್ನಾಗಿ ಬಂದಿದೆ. ಅದ್ರ ಜೊತೆ ಪೀನಟ್ ಚಟ್ನಿ ಮಾಡಿದ್ದೀನಿ. ಈಗ ಮನೆ ಗುಡಿಸ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ನೋಡೋಣ ಇನ್ನೇನೇನು ಕೆಲಸ ರೇಸ್ ಆಗುತ್ತೆ ಅಂತ. ಸ್ನೇಹಿತರೆ, ಈಗ ತಿಂಡಿ ಮಾಡೋದಕ್ಕೆ ಬಂದಿದ್ದೀನಿ. ಕೊರಿಯರ್ ಬಂದಿತ್ತು, ಪೂಜೆ ಆಯಿತು, ಈಗ ತಿಂಡಿ. ದೋಸೆ ಹಿಟ್ಟಂತೂ ಸಾಫ್ಟಾಗಿ ಚೆನ್ನಾಗಿ ಬರ್ತಾ ಇದೆ. ಒಂದು ಮಸಾಲೆ ದೋಸೆ ಹಾಕಿ ಟ್ರೈ ಮಾಡ್ತೀನಿ. ಸೊ ಇದಕ್ಕೆ ನಾನು ಯಾವಾಗಲೂ ಪ್ಲೇನ್ ದೋಸೆ ಮಾಡಿದಾಗ ಪೀನಟ್ ಚಟ್ನಿ ಮಾಡೋದು. ನಮ್ಮ ಸಾನು ಪೀನಟ್ ಚಟ್ನಿ ತುಂಬ ಇಷ್ಟ. ಯಾವುದಾದ್ರೂ ಬೇರೆ ದೋಸೆ ಲೈಕ್ ನಾವು ಮಸಾಲೆ ದೋಸೆಗೆ ಪಲ್ಯ ಮಾಡ್ತೀವಲ್ವ, ಅದ್ರ ಜೊತೆ ಪೀನಟ್ ಚಟ್ನಿ ಚೆನ್ನಾಗಿರೋದಿಲ್ಲ. ಅದಕ್ಕೆ ಹುರ್ಗಡ್ಲೆಗೆ ಮಾಡಬೇಕು. ಅದು ಬಿಟ್ಟರೆ ಟೊಮ್ಯಾಟೊ ದೋಸೆ ಮಾಡ್ತೀನಲ್ವ, ಅದಕ್ಕೂ ಏನಾದರೂ ಹುರ್ಗಡ್ಲೆ ಚಟ್ನಿನೇ ಚೆನ್ನಾಗಿರೋದು. ಪಡ್ಡು, ಇಡ್ಲಿ ಎಲ್ಲದಕ್ಕೂ ಕೂಡ ಹುರ್ಗಡ್ಲೆ ಚಟ್ನಿನೇ ಮಾಡೋದು. ಈ ಥರ ಸಾದಾ ದೋಸೆ ಮಾಡಿದಾಗ ಮಾತ್ರನೇ ಪೀನಟ್ ಚಟ್ನಿ. ತೆಳ್ಳಗೆ ಹಾಕಿದ್ದೀನಿ, ನೋಡೋಣ ಎಷ್ಟು ಕ್ರಿಸ್ಪಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಸಾನು ಬರ್ತ್ಡೇ ಬರ್ತಾ ಇದೆ, ಅವಳಿಗೋಸ್ಕರ ಆನ್ಲೈನಲ್ಲಿ ಶಾಪಿಂಗ್ ಶುರು ಮಾಡಿದ್ದೀನಿ. ಆನ್ಲೈನಲ್ಲಿ ಏನಾದರೂ ತರಿಸೋ ಹಾಗಿದ್ರೆ ತರಿಸ್ತಾ ಇದ್ದೀನಿ. ಅಂಗಡಿಗೆ ಅವಳೇನೋ ಹೇಳಿದ್ದಾಳೆ, ಅದು ಆ ಅಂಗಡಿಲಿ ಸಿಗುತ್ತಂತೆ, ಹೋಗಬೇಕು. ಲಾಸ್ಟ್ ಇಯರ್ ಹೇಳಿದ್ಲು, ಬರ್ತಡೇ ಎಲ್ಲ ಆಗೋಗಿತ್ತು, ಸ್ಕೂಲ್ ಶುರು ಆಗಿಬಿಟ್ಟಿತ್ತು, ಸ್ಕೂಲ್ಗೆ ಏನೆಲ್ಲ ಬೇಕೋ ಸ್ಕೂಲ್ ಸಪ್ಲೈಸ್ ಎಲ್ಲನೂ ತೊಗೊಂಡ್ಬಿಟ್ಟಿದ್ವಿ. ಅದಾದಮೇಲೆ ಹೇಳಿದ್ಲು. ಅದಕ್ಕೆ ಸರಿ ಬಿಡು, ನಾನು ನೆಕ್ಸ್ಟ್ ಇಯರ್ ನಿನ್ನ ಬರ್ತಡೇಗೆ ತೆಗೆಸ್ಕೊಡ್ತೀನಿ ಅಂದಿದ್ದೆ. ಸೊ ಅಂಗಡೀಲಿ ಹೋಗಿ ಶಾಪಿಂಗ್ ಮಾಡೋದನ್ನು ಶುರು ಮಾಡಬೇಕು. ಈಗ ತಿಂಡಿ ಮಾಡಿಬಿಟ್ಟು ಸ್ವಲ್ಪ ಎಡಿಟಿಂಗ್ದು ನೋಡ್ತೀನಿ. ನಾಳೆಗೆ ವಿಡಿಯೋ ಎಡಿಟ್ ಮಾಡಬೇಕು. ಈಗ ಕೂತ್ಕೊಂಡ್ರೇ ನಂಗೆ 1 hour ಸಿಗುತ್ತೆ. ಆಮೇಲೆ ಮತ್ತೆ ಅಡುಗೆ ಮಾಡಬೇಕು. ಆಮೇಲೆ ಸಂಜೆ ತನಕನೂ ಬ್ಯುಸಿ ಆಗಿಬಿಡ್ತೀನಿ. ನಮ್ಮ ಸಾನಿಗೂ ಓದಿಸೋದಿದೆ ಅಲ್ವಾ, ಹಾಗಾಗಿ ಇನ್ಮೇಲೆ ಸ್ವಲ್ಪ ಟೈಮ್ ಮ್ಯಾನೇಜ್ ಜಾಸ್ತಿನೇ ಮಾಡಬೇಕು. ಇನ್ನು ಪೋಸ್ಟ್ ಆಫೀಸ್ಗೆ ಹೋಗಬೇಕಿತ್ತು, ಬ್ಲೌಸ್ ಹೊಲಿಯೋದಕ್ಕೆ ಕೊಡೋದಕ್ಕೆ ಹೋಗಬೇಕಿತ್ತು, ಹೋಗಿಲ್ಲ. ನೆನ್ನೆ ಡ್ರೆಸ್ ಹೇಳಿದ್ನಲ್ವಾ, ಎಲ್ಲಿದ್ನಪ್ಪ, ನೆನ್ನೆ ಡ್ರೆಸ್ ಹೊಲಿತಾ ಇದ್ದೆ, ಕಟ್ಟಾಗೋಯ್ತು ಸೂಜಿ ಅಂದಲ್ಲ. ಸೊ ಆ ಸೂಜಿ ತರಬೇಕು. ಅದನ್ನು ಹೇಗೆ ಹೊಲಿಯೋದು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಎಲ್ಲೆಲ್ಲಿ ಹೊಲಿಗೆ ಹಾಕ್ತೀನೋ ಅಲ್ಲಿ ಸ್ಟೋನ್ಸ್ ಇದ್ದರೆ ತೆಗೆದುಬಿಟ್ಟು ಹೊಲಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ ಕ್ರಿಸ್ಪಾಗಿ. ದೋಸೆ ಹಸಿಟ್ಟು ಚೆನ್ನಾಗಿದ್ರೆ ಸೆಟ್ ದೋಸೆನೂ ಮಾಡ್ಬೋದು, ಮಸಾಲೆ ದೋಸೆನೂ ಮಾಡ್ಬೋದಲ್ವಾ.